ಧ್ಯಾನ ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯ ಮುಕ್ತಿ ಮೂಲೋ ಗುರುಕೃಪ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರೆಯಾದ ಶ್ರೀ ನಿಜಗುಣ ಗುರುಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ನಿಜಗುಣರ ಜೀವನ ಚರಿತ್ರೆಯನ್ನು ಆಧರಿಸ್ತಕ್ಕಂಥ ಗ್ರಂಥ ಇದು. ಜ್ಯೋತಿ ಬೆಳಗುತ್ತಿದೆ ಅಂತಕ್ಕಂಥದ್ದು. ಈ ಗ್ರಂಥ 3 ಭಾಗ ಅದಾವ. ಮೊದಲನೇ ಭಾಗ ರಾಜಭೋಗದಲ್ಲಿ ಯೋಗ ಬೀಜ ಅಂತಕ್ಕಂಥದ್ದು. 2ನೇ ಅಧ್ಯಾಯ ಮಹಾಪರಿವರ್ತನೆ ಅಂತಕ್ಕಂಥದ್ದು. ಈಗ ರಾಜಭೋಗದಲ್ಲಿ ಯೋಗ ಬೀಜ ಅಂತಕ್ಕಂಥದ್ದು ಮುಕ್ತಾಯ ಆಗ್ಯದ. 2ನೇದ್ದು ಮಹಾಪರಿವರ್ತನೆ ಅಂತಕ್ಕಂಥದ್ದು ನಡೀತಾ ಇದೆ. ಈಗ ಮಹಾಪರಿವರ್ತನೆ ಅಂದರೆ ಏನಂದರೆ, ಅಲ್ಲಿ ರಾಜಭೋಗದಿಂದ ಸನ್ಯಾಸ ಭೋಗಕ್ಕೆ ಪಾದಾರ್ಪಣೆ ಮಾಡಿದ್ದು ಅಂತಕ್ಕಂಥದ್ದು ಇದು. ಈಗ ಸನ್ಯಾಸ ಅಂದರೆ ನಿಜಗುಣರು ರಾಜ ಭೋಗಕ್ಕೆ ತ್ಯಾಗ ಮಾಡಿ ಸನ್ಯಾಸ ಭೋಗಕ್ಕೆ ಕಾಲಿಟ್ಟದ್ದು. ಅಲ್ಲಿ ಏನು ಮಾಡ್ತಾರೆ, ಅವರು ಸನ್ಯಾಸ ದೀಕ್ಷೆ ತಗೊಂಡ ನಂತರ ಶಂಭುಲಿಂಗರ ಹತ್ರ ಸನ್ಯಾಸ ದೀಕ್ಷೆ ತಗೋತಾರೆ. ಶಂಭುಲಿಂಗ ಗುರುಗಳು ಹೇಳ್ತಾರೆ, ಸನ್ಯಾಸ ದೀಕ್ಷೆ ತಗೊಂಡ ನಂತರ ನೀನು ಹೋಗಿ ಶಿವಾದ್ವೈತದ ಬಗ್ಗೆ ಸ್ವಲ್ಪ ಇನ್ನೂ ಅಭ್ಯಾಸ ಮಾಡಬೇಕು ಹಾಗೂ ದೇಶ ಸಂಚಾರ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೀನು ನನ್ನ ಗುರುಗಳಾದ ಭುಜಲಿಂಗ ಸ್ವಾಮಿಗಳ ಹತ್ರ ಹೋಗ್ಬಿಟ್ಟು ಅದನ್ನು ಕಲ್ತ್ಕೊಂಡು ಬರಬೇಕು ಅಂತ ಅವರನ್ನು ದೇಶ ಸಂಚಾರ ಮಾರ್ಗ ಹೋಗಲಿಕ್ಕೆ ಕಳಿಸ್ತಾರೆ. ಅದಕ್ಕಾಗಿ ಇವರು ನಿಜಗುಣರು ಮತ್ತು ಮಹಾಂತಪ್ಪ ದೇಶ ಸಂಚಾರ ಮಾಡ್ತಾ ಹೊರಟಿದ್ದಾರೆ. ಅಲ್ಲಿ ಹೊರಟು ಈಗ ಭುಜಲಿಂಗ ಸ್ವಾಮಿಗಳ ಆಶ್ರಮ ತಲುಪಿದ್ದಾರೆ. ಆಶ್ರಮ ತಲುಪಿದ ನಂತರ ಏನು ಅಲ್ಲಿ ಮೊದಲನೇ ಸಲ ಏನು ಭುಜಲಿಂಗ ಸ್ವಾಮಿ ಗುರುಗಳೇನು ಭೇಟಿ ಆಗ್ತಾರೆ. ಭೇಟಿ ಆದಮೇಲೆ ಯಾರು ನೀವು ಅಂತ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಅದನ್ನು ತಿಳ್ಕೊಳ್ಳಿಕ್ಕೆ ನಾನು ಬಂದಿದ್ದು ಗುರುಗಳೇ ಅಂತ ಅವ್ರು ಹೇಳ್ತಾರೆ. ಅದನ್ನು ಮಾರ್ಮಿಕವಾಗಿ ಅದನ್ನು ಅರ್ಥ ಮಾಡಿಕೊಂಡು ಭುಜಲಿಂಗ ಸ್ವಾಮಿಗಳು ಅದನ್ನು ಮತ್ತೆ ಇರಲಿ ಅಂತಂದ್ಬಿಟ್ಟು ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಅದೇ ಕಾಯಕದಲ್ಲೇ ತೊಡಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾರೆ. ಸ್ವಲ್ಪ ದಿವಸದ ನಂತರ ಅದೇ ಕಾಯಕದಲ್ಲಿ ನಿರತರಾಗಿರ್ತಾರೆ ಇವರೆಲ್ಲ. ಯಾರು? ಮಹಾಂತಪ್ಪ ಮತ್ತು ನಿಜಗುಣರು ಅದೇ ಅಂದರೆ ಅವರೇನು ಬೇರೆ ಶಿಷ್ಯರು ಏನು ಮಾಡ್ತಿರ್ತಾರೆ ಕೆಲಸಗಳು, ಅದೇ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದೇ ಕೆಲಸಗಳಂದ್ರೆ ನೀರು ಹಾಕೋದು, ಕಸ ಗುಡಿಸೋದು, ಗೋವುಗಳನ್ನು ತುಳಿಯೋದು, ಹಾಲು ಹಿಂಡೋದು, ಅದು ಸಗಣಿ ಎತ್ತೋದು ಅಂತ ಎಲ್ಲ ಕೆಲಸಗಳನ್ನು, ಯಾವುದು ಈ ಕೆಲಸ ಆ ಕೆಲಸ ಅಂತಲ್ಲ. ಆಮೇಲೆ ದಾಸೋಹ ಕೆಲಸದಂಥದ್ದು, ಈ ರೀತಿ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಇರ್ತದೆ. ಯಾವುದೇ ಇದಿರಲಾರ್ದಾನೆ, ಯಾವುದು ಅಹಂ ಇಲ್ಲದೆ, ಅಂದರೆ ನಾನು ರಾಜ ಇದ್ದೆ ಅದನ್ನು ಅಂದರೆ ಆ ಕೆಲಸ ಮಾಡಬಾರ್ದು ಈ ಕೆಲಸ ಮಾಡಬೇಕು ಅನ್ನೋದು ಅದು ಯಾವುದು ಅವರಲ್ಲಿ ಇರಲಿಲ್ಲ. ನಿಷ್ಕಲ್ಮಶವಾದ ಮನಸ್ಸಿನಿಂದ ಅವರು ಮಾಡ್ತಾಯಿದ್ರು. ಇದನ್ನು ಗೊತ್ತಾಗಿಬಿಟ್ಟು ಒಂದು ದಿವಸ ಏನು ಮಾಡ್ತಾರೆ, ಗುರುಗಳು ಅವ್ರನ್ನ ಕರಿಲಕ್ಕೆ ಹೇಳ್ರಿ ಅಂತ, ಭೇಟಿ ಆಗ್ಲಿಕ್ಕೆ ಅಂತ ಹೇಳಿ ಕಳಿಸ್ತಾರೆ. ಕಳಿಸಿದ ನಂತರ ಆ ಕರೆಯನ್ನೇ ಅವರು ನಿರೀಕ್ಷಿಸ್ತಾ ಇದ್ದರು. ಯಾರು? ನಿಜಗುಣರು ಮತ್ತು ಮಹಾಂತಪ್ಪ. ಹಾಗಾಗಿ ಈ ರೀತಿ ಗುರುಗಳು ಕರೆದಿದ್ದಾರೆ ಅಂತಂದ ತಕ್ಷಣವೇ ಬಹಳ ಖುಷಿ ಆಗ್ತದೆ. ಖುಷಿಯಾಗಿ ಅವರು ಅವ್ರನ್ನ ಭೇಟಿ ಆಗಲಿಕ್ಕೆ ಉತ್ಸುಕರಾಗ್ತಾರೆ. ಅದೇ ರೀತಿ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಯಾಕಂತಂದರೆ ಇಲ್ಲಿ ಮೊದಲ ಈ ಧರ್ಮ ಮಾರ್ಗ ಅಂದರೆ ಯಾವ ಥರ ಇತ್ತು ಅಂತ ಇಲ್ಲಿ ಗೊತ್ತಾಗ್ತದೆ. ಅಂದರೆ ಮೊದಲು ಅಲ್ಲಿ ಶಿಷ್ಯರು ಮಾಡಿಕೊಂಡ ನಂತರ ಎಷ್ಟು ಅಲ್ಲಿ ಪರೀಕ್ಷೆನೂ ಮಾಡ್ತಿದ್ರು. ಆಮೇಲೆ ಅದನ್ನು ಕೂಡ್ತಾ ಇಲ್ಲ ನೋಡಿ.
ಆಯಿತಾ. ಶಿಷ್ಯರನ್ನ ಭಾಳ ಪರೀಕ್ಷೆ ಮಾಡ್ತಿದ್ರು ಮುಂಚೆ ಎಲ್ಲ. ಇದು ನಿನ್ನೆ ಕ್ಲಾಸಲ್ಲಿ ಬಂದದ್ದು ಇದೆಲ್ಲ ಯಾವ ಥರ ಮಾಡಿದರು. ಇವನ್ ಯಾರು ಸಿದ್ಧಾರೂಢರಿಗೂ ಕೂಡ ಅಲ್ಲಿ ಗಜದಂಡ ಗುರುಗಳು ತಕ್ಷಣವೇ ಹೇಳೋಕ್ಕೇನು ಹೋಗಲಿಲ್ಲ ಅವ್ರಿಗೆ ಯಾವುದೋ ಈ ಜ್ಞಾನವನ್ನು. ಅಂದರೆ ಅವರಿಗೆ ಕುದುರೆ ಲದ್ದಿ ಎತ್ತು ಕುದುರೆ ಕಾಯಕ ಮಾಡು, ಆ ಕಾಯಕ ಮಾಡು, ಕಸ ಹೊಡಿ, ಕಟ್ಟಿಗೆ ಹೊಡಿ ಅನ್ನೋ ಕೆಲಸಗಳನ್ನು ಅವರಿಗೆ ಒಪ್ಪಿಸಿದ್ರು. ಯಾರು ಸಿದ್ಧಾರೂಢರಿಗೆ, ಆಧ್ಯಾತ್ಮ ಚಕ್ರವರ್ತಿಯವರು. ಈಗ ಅದಾದಮೇಲೆ ಅಂದರೆ ಪ್ರಾರಂಭದಲ್ಲೇ ಅವರು ಓಂ ನಮಃ ಶಿವಾಯ ಅಂದರೆ ಏನಂತಕ್ಕಂಥ ಅರ್ಥ ಹೇಳಿದವರು ಅವರು ಸಿದ್ಧಾರೂಢರು ಅಂದರೆ. ಹಂಗಾಗಿ ಅಂಥವ್ರಿಗೆ, ಅಂಥ ಜ್ಞಾನ ಹೊಂದಿರತಕ್ಕಂಥ ಈ ವ್ಯಕ್ತಿಗೆ ಆ ಥರ ಪರೀಕ್ಷೆ ಮಾಡಿ ಅವರು ಹೇಳ್ತಾಯಿದ್ರು. ಅಂದರೆ ಅವ್ರದ್ದು ಪರೀಕ್ಷೆ ಪ್ರತಿಯೊಬ್ಬರು ಗುರುಗಳು ಆ ಥರ ಮಾಡ್ತಾಯಿದ್ರು ಅಂತ. ಹಾಗಾಗಿ ಇವರಿಗೂ ಕೂಡ ಆ ಇದಿತ್ತು, ಪರೀಕ್ಷೆ ಇತ್ತು. ಯಾಕಂದರೆ ಅವ್ರಿಗೆ ನೋಡಿದ ತಕ್ಷಣ ಹೆಂಗೆ ಅನಿಸ್ತಿತ್ತು ಅಂದರೆ ಇವ್ರು ದಷ್ಟು ಕೊಟ್ಟಾದ್ರೆ ಸ್ವಲ್ಪ ಸುಖ ಜೀವನ ಮಾಡಿದ ವ್ಯಕ್ತಿ ಇದ್ದಂಗದಾರ, ಈ ಕೆಲಸಗಳನ್ನು ಮಾಡ್ತಾರ ಇಲ್ಲ ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಭಾವದಲ್ಲಿ ಇತ್ತಂತೆ. ಅದಕ್ಕಾಗಿ ಆ ಕೆಲಸ ಕಾಯಕನ ಹಚ್ಚಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಈಗ ಸಾಮಾನ್ಯವಾಗಿ ಈ ಜ್ಞಾನ ಹೇಳಬೇಕಂತಂದರೆ ಅದು ಪರೀಕ್ಷೆಗಳು ನಡೀತಾವೆ. ಯಾಕಂತಂದರೆ ನಮ್ಮ ಅನುಭವಕ್ಕೆ ಕೂಡ ಬಂದದ್ದು ಈ ರೀತಿ ಪರೀಕ್ಷೆಗಳು. ಅದಕ್ಕಾಗಿ ಹೇಳ್ತಾರದು. ಯಾಕಂದರೆ ಆ ಗುರುಗಳು ಸಹಜವಾಗಿ ಸುಲಭವಾಗಿ ಹೇಳಂಗಿಲ್ಲ ಯಾರೇ ಆಗಲಿ. ಅದು ಎಲ್ಲ ದೃಷ್ಟಿಯಿಂದ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಆಮೇಲೆ ಈ ವ್ಯಕ್ತಿ ಯೋಗ್ಯ ಅದನ್ನ ಅಲ್ಲ ಅಂತ ತಿಳ್ಕೊಂಡು ಆಮೇಲೆ ಇದು ಮಾಡ್ತಾಯಿದ್ರು ಯಾರು ಆ ಗುರುಗಳು. ಅಂದರೆ ಈ ವ್ಯಕ್ತಿ ಈ ಜ್ಞಾನ ಪಡೀಲಿಕ್ಕೆ ಯೋಗ್ಯ ಅದನ ಇಲ್ಲ ಅಂತಕ್ಕಂಥದ್ದು ಪರೀಕ್ಷೆ ಮಾಡಿ ಅದನ್ನು ಬಿಡ್ತಾಯಿದ್ರು, ಅಂದರೆ ಹೇಳ್ತಾಯಿದ್ರು ಜ್ಞಾನನ. ಹಾಗಾಗಿ ಯಾವುದೇ ಇದಾದರೂ ಕೂಡ ಅದು ಧೈರ್ಯದಿಂದ, ಅಂದರೆ ಯಾವುದು ಇದಕ್ಕೂ ಒಳಗಾಗದೆ, ಅಂದರೆ ಅಹಂಕಾರ ನನಗೆ ಹಿಂಗೆ ಇದು ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಏನು ಅಂದ್ಕೊಳ್ಳಾರ್ದೇ ಯಾವ ವ್ಯಕ್ತಿ ಅದನ್ನು ಸರಿಯಾದ ಇದು ಲೆಕ್ಕದಲ್ಲಿ ತೊಗೊಳ್ತಾರ ಅವರು ಯೋಗ್ಯರು. ಗಟ್ಟಿ ಕಾಳುಗಳು ಅಂತೇಳಿ ಏನು ಹೇಳ್ತಾರೆ ಆ ಥರ ಗಟ್ಟಿ ಕಾಳುಗಳಿದ್ದು ಅಲ್ಲಿ ಉಳಿತವ, ಜೊಳ್ಳಿದ್ದು ಹೋಗ್ತವ. ಹಾಗಾಗಿ ಯಾರೇ ಆಗಲಿ ಗಟ್ಟಿ ಕಾಳನ್ನ ನೋಡಿಬಿಟ್ಟು ಅಲ್ಲಿ ಹೇಳೋದು ಪದ್ಧತಿ ಇರ್ತದೆ. ಅದೇ ರೀತಿ ಮಾಡ್ತಾರೆ ಗುರುಗಳು. ಹಾಗಾಗಿ ಇದನ್ನು ನಿರೀಕ್ಷೆ ಬಂತು ಅವರಿಗೂ ಕೂಡ. ಭುಜಲಿಂಗ ಸ್ವಾಮಿಗಳ ಹತ್ರ ಹೇಳಿ ಕಳಿಸ್ತಾರೆ. ಕೇಳಿಸಿದ ತಕ್ಷಣ ಅವರು ಹೇಳ್ತಾರೆ, ಹೀಗೆ ಕೆಲವು ದಿನಗಳು ಕಳೆದು ಇಂದು ನಾಳೆ ಗುರುಗಳಿಂದ ಕರೆ ಬಂದೀತೆಂದು ನಿರೀಕ್ಷಿಸುತ್ತಾ ಮೌನವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರು. ಇದೇ ಗುರುವಿನ ಪೂಜೆ ಎನ್ನುವಂಥ ಶ್ರದ್ಧೆ ಅವರ ಪ್ರತಿಯೊಂದು ಕಾರ್ಯದಲ್ಲಿಯೂ ಕಂಡು ಬರುತ್ತಿತ್ತು. ಭುಜಲಿಂಗರು ಕಂಡು ಕಾಣದವರಂತೆ ಇದನ್ನೆಲ್ಲ ಗಮನಿಸುತ್ತಿದ್ದರು. ಅವರನ್ನು ಬಳಿಗೆ ಬರಮಾಡಿಕೊಳ್ಳುವ ಕುತೂಹಲವನ್ನು ತಡೆ ಹಿಡಿದು ಬೇಕಂತಲೇ ಉದಾಸೀನದ ಮುಖವಾಡವನ್ನು ಹಾಕಿದ್ದರು. ಹೀಗೆ ಕೆಲವು ದಿನಗಳು ಉರುಳಿದವು. ನಿಜಗುಣರು ತಾವು ನಿಂತ ನಿಲುವಿನಿಂದ ಅಣು ಮಾತ್ರವೂ ಅತ್ತಿತ್ತ ಅಲುಗಲಿಲ್ಲ. ಕೊನೆಗೆ ಭುಜಲಿಂಗರು ನಿರ್ಧರಿಸಿದರು ಅವರನ್ನು ತಮ್ಮ ಬಳಿಗೆ ಬರಮಾಡಿಕೊಳ್ಳಬೇಕೆಂದು. ಒಂದು ದಿನ ಬೆಳಗ್ಗೆ ನಿಜಗುಣರು ಹೂವಿನ ಗಿಡಗಳಿಗೆಲ್ಲ ನೀರನ್ನು ಹೊತ್ತು ಹಾಕಿ ಬಾವಿಯ ಕಟ್ಟೆಯ ಬಳಿ ಕುಳಿತುಕೊಂಡು ದಣಿವಾರಿಸಿಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ಭುಜಲಿಂಗ ಸ್ವಾಮಿಗಳ ಶಿವಪೂಜೆಯ ಮರಿದೇವರು ಬಳಿಗೆ ಬಂದು ಹೇಳಿದ, ಮಹಾಸ್ವಾಮಿಗಳು ತಮ್ಮನ್ನು ಬರ ಹೇಳುತ್ತಿದ್ದಾರೆ. ಗುರುಗಳು ಬರ ಹೇಳಿದರೆ ಸಂತೋಷದ ಉತ್ಸಾಹದಿಂದ ಕೇಳಿದರು ನಿಜಗುಣರು. ಹೌದು, ಈ ಕೂಡಲೇ ಕರೆದುಕೊಂಡು ಬರುವಂತೆ ಹೇಳ್ತಾರ. ಮಹಾಂತಪ್ಪ ಅಂತ ಜೋರಾಗಿ ಕೂಗ್ತಾರ. ಕೂಗಿ ಸುತ್ತಲೂ ನೋಡುತ್ತಾ ನಿಜಗುಣರು ಕೂಗಿದರು. ಸ್ವಲ್ಪ ದೂರದಲ್ಲಿ ಮಹಾಂತಪ್ಪ ಹೂವಿನ ಗಿಡಕ್ಕೆ ಪಾತಿಯನ್ನು ಕಟ್ಟುತ್ತಿದ್ದ. ಆ ಧ್ವನಿಯಲ್ಲಿದ್ದ ಆತುರವನ್ನು ಕಂಡು ಆ ಕೆಲಸವನ್ನು ಹಾಗೇ ಬಿಟ್ಟು ಬಳಿಗೆ ಬಂದ. ಉತ್ಸಾಹದಿಂದ ನಿಜಗುಣರು ವಿಷಯವನ್ನು ಆತನಿಗೆ ತಿಳಿಸಿದರು. ಹುಡುಕುತ್ತಿದ್ದ ಅಪೂರ್ವ ನಿಧಿಯನ್ನು ಕಣ್ಣೆದುರಿಗೆ ಕಂಡಷ್ಟು ಸಂತೋಷವಾಗಿತ್ತು ಅವರಿಗೆ. ಪುಳುಕಿದ ಗಾತ್ರರಾಗಿ ಇಬ್ಬರೂ ಹೋಗಿ ಭಕ್ತಿಯಿಂದ ಬಾಗಿ ನಮಸ್ಕರಿಸಿದರು. ಬಾ ನಿಜಗುಣ, ಇತ್ತ ಬನ್ನಿ ಕುಳಿತುಕೊಳ್ಳಿ ಎಂದು ಇಬ್ಬರನ್ನೂ ಕುರಿತು ಹೇಳಿದರು ಭುಜಲಿಂಗರು. ಗುರುಗಳು ಹೇಳಿ ಕಳಿಸಿದ ತಕ್ಷಣ ಇಬ್ಬರು ಹೋಗಿ ಅಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಕುಳಿತುಕೊಳ್ತಾರೆ. ಅವರು ಕುಳಿತುಕೊಳ್ಳುವಷ್ಟರಲ್ಲಿ ಮತ್ತೆ ಭುಜಲಿಂಗರೇ ಹೇಳಿದರು, ನಿಮ್ಮ ಏಕೈಕ ನಿಷ್ಠೆ ತೃಪ್ತಿಯನ್ನು ಉಂಟು ಮಾಡಿತು. ಇದನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಸ್ವಲ್ಪ ಕಠಿಣವಾಗಿ ನಡೆದುಕೊಳ್ಳಬೇಕಾಯಿತು.
ಅಂತ ಹೇಳ್ತಾರೆ. ಏನೂ ಇಲ್ಲ ಗುರುಗಳೇ, ತಮ್ಮ ಅಪಾರವಾದ ಕರುಣೆಯಿಂದ ನಾವು ಬದುಕಿದೆವು, ನಿಜಗುಣರು ಹೇಳಿದರು. ಆ ದಿನ ನಿನ್ನನ್ನು ನೋಡಿದಾಗಲೇ ನಿನ್ನಲ್ಲಿರುವ ವಿಶೇಷ ಶಕ್ತಿಯ ಪರಿಚಯ ನನಗಾಯಿತು. ಆದರೆ ನೀನು ಸುಖ ಜೀವಿಯಾಗಿರಬಹುದೆಂಬ ಭಾವನೆ ಅದೇಕೋ ನನ್ನ ಮನಸ್ಸಿನಲ್ಲಿ ಸುಳಿಯಿತು. ಅದನ್ನು ಪರೀಕ್ಷಿಸಬೇಕೆಂಬುದಾಗಿ ನಾನು ಈ ರೀತಿ ನಡೆದುಕೊಂಡೆ. ಈಗ ನನಗೆ ಮನದಟ್ಟಾಯಿತು, ಅದು ಕೇವಲ ನನ್ನ ಭ್ರಮೆ ಎಂದು ತಮ್ಮ ಮನಸ್ಸನ್ನು ಬಿಚ್ಚಿ ಹೇಳಿದರು ಭುಜಲಿಂಗರು. ಅಂದರೆ ಫಸ್ಟ್ ದಿವಸ ಇವ್ರನ್ನ ನೋಡಿದ ತಕ್ಷಣ ಇವರು ಸುಖಜೀವಿ ಇದ್ದಂಗದರ ಅಂತ, ಯಾಕಂದರೆ ರಾಜನೇ ಆಗಿದ್ದವರು, ಸುಖಜೀವಿನೇ ಇದ್ದರು ಮುಂಚೆ. ಹಾಗಾಗಿ ಈ ಸನ್ಯಾಸ ವಯಸ್ಸು ಹಾಕಿದ ತಕ್ಷಣ ಅದು ತಕ್ಷಣನೇ ಮಾಯ ಆಗಲ್ಲ. ಹಾಗಾಗಿ ಅದು ಭಾವ ಇದ್ದೇ ಇರ್ತದೆ. ಆದರೂ ಕೂಡ ಅವರ ಒಳ ಅಂತರಂಗ ಆ ರೀತಿ ಇರಲ್ಲ ಅಂತ ಅನ್ನೋದು ಅವ್ರಿಗೆ ಮನದಟ್ಟಾಗ್ತದೆ. ತಮ್ಮ ಸಂದೇಹ ಸತ್ಯವಾದ ಗುರುಗಳೇ, ನಿಜಗುಣರು ಹೇಳಿದರು, ನಾನು ಸ್ವಲ್ಪ ಮಟ್ಟಿಗೆ ಸುಖಜೀವಿಯಾಗಿ ಇದ್ದವನು. ಸನ್ಯಾಸದ ಮೇಲೆ ಕೂಡ ನನಗೆ ಇಂತಹ ಕಾಯಕ ಜೀವನದ ಶಿಕ್ಷಣ ಲಭಿಸಿರಲಿಲ್ಲ. ಅದನ್ನು ತಾವು ದೊರಕಿಸಿಕೊಟ್ಟದ್ದು ನನ್ನ ಸಾಧನೆಗೆ ಒಂದು ತಳಹದಿಯನ್ನು ಹಾಕಿದಂತಾಯಿತು. ಅಂದರೆ ನಿನ್ನ ಪೂರ್ವಾಶ್ರಮದ ಪರಿಚಯವನ್ನು ನನಗೆ ಹೇಳಬಹುದೇ? ಇದು ಆಗ್ಯದ ನಿನ್ನೆ ಆಗ್ಯದಲ್ಲ. ಇರಲಿ, ಪೂರ್ವಾಶ್ರಮದ ಪರಿಚಯವನ್ನು ನನಗೆ ಹೇಳಬಹುದು. ಕರ್ನಾಟಕದ ದಕ್ಷಿಣ ಕೊನೆಯಲ್ಲಿ ಒಂದು ಸಣ್ಣ ತುಂಡು ರಾಜ್ಯಕ್ಕೆ ನಾನು ರಾಜನೆನಿಸಿಕೊಂಡಿದ್ದವನು ಎಂದು ಪ್ರಾರಂಭಿಸಿ ಸಂಕ್ಷೇಪವಾಗಿ ತಮ್ಮ ಪರಿಚಯವನ್ನು ಮಾಡಿಕೊಟ್ಟರು. ಜೊತೆಯಲ್ಲಿ ಮಹಾಂತಪ್ಪನ ಪರಿಚಯವೂ ಆಯಿತು. ಎಲ್ಲವನ್ನೂ ಕೇಳಿಯಾದ ಮೇಲೆ ಗಂಭೀರ ಮುಖಭಾವದಿಂದ ಹೇಳಿದರು ಭುಜಲಿಂಗರು. ಯಾವುದೋ ಮರೆತು ಹೋದ ನೆನಪೊಂದನ್ನು ಗುರುತು ಹಿಡಿಯಲು ಪ್ರಯತ್ನಿಸುವಂತೆ ನನ್ನ ಮನಸ್ಸು ಅಂದು ನಿನ್ನನ್ನು ಕಂಡಾಗಿನಿಂದ ಕುತೂಹಲಗೊಂಡಿತ್ತು. ಈಗ ಎಲ್ಲ ಸ್ಪಷ್ಟವಾಯಿತು. ಶಂಭುಲಿಂಗನ ವಿಷಯವನ್ನು ಕೇಳಿದೊಡನೆ ಸತ್ಯ ಗೋಚರಿಸಿತು. ನನ್ನ ಶಿಷ್ಯನ ಶಿಷ್ಯ ನೀನು. ಅಂದರೆ ಶಂಭುಲಿಂಗರ ಶಿಷ್ಯರು ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಭುಜಲಿಂಗ ಸ್ವಾಮಿಗಳು, ನೀನು ನನ್ನ ಶಿಷ್ಯನ ಶಿಷ್ಯನು ಅಂತ. ಅವರ ಕರುಣೆಯಿಂದ ನಾನೊಂದು ರೂಪ ಪಡೆದುಕೊಂಡು ನಿಮ್ಮ ಬಳಿ ಬರುವ ಯೋಗ್ಯತೆಯನ್ನು ಸಂಪಾದಿಸಿದ್ದೇನೆ, ನಿಜಗುಣವರು ಹೇಳಿದರು. ಅಂದರೆ ಶಂಭುಲಿಂಗರ ಕರುಣೆಯಿಂದ ಒಂದು ಯೋಗ್ಯತೆಯನ್ನು ಸಂಪಾದಿಸ್ಕೊಂಡಿದ್ದೀನಿ, ಅದಕ್ಕಾಗಿ ತಮ್ಮ ಬಳಿ ಬರಲಿಕ್ಕೆ ನನಗೆ ಅನುಕೂಲ ಆಯಿತು ಅಂತ ಅವ್ರು ಹೇಳ್ತಾರೆ. ಅವರ ಕರುಣೆಯಾಗಲಿ ಅಥವಾ ನನ್ನ ಸಾನ್ನಿಧ್ಯವಾಗಲಿ ಶಿವನ ಸಂಕಲ್ಪದ ಒಂದು ಸಂಕೇತವೆಂದು ಭಾವಿಸಿದ್ದೇನೆ. ನೀನು ಮಹತ್ತರವಾದುದನ್ನು ಸಾಧಿಸುವುದಕ್ಕಾಗಿಯೇ ಬಂದವನು. ಆ ನಿನ್ನ ಸಾಧನೆಯ ಮಾರ್ಗಕ್ಕೆ ನೆಪ ಮಾತ್ರವಾದ ದೀವಿಟಿಗೆಗಳು ನಾವು. ಆ ನಿನ್ನ ಸಾಧನೆಯ ಮಾರ್ಗಕ್ಕೆ ನೆಪ ಮಾತ್ರವಾದ ದೀವಿಟಿಗೆಗಳು ನಾವು. ಅಂದರೆ ನೀನು ಏನು ಇದು ಮಾಡ್ತಾ ಇದೆಯಾ ಅಂದರೆ ಅವನ ಶಂಭುಲಿಂಗರ ಶಿಷ್ಯ ಅಂತ ಹೇಳ್ತೀನಿ. ಶಂಭುಲಿಂಗರ ಕರುಣೆ ಆಗಿರಲಿ ಅಥವಾ ನನ್ನ ಸಾನ್ನಿಧ್ಯವಾಗಲಿ, ಅಂದರೆ ಅವರು ಕರುಣೆ ಅಥವಾ ನನ್ನ ಸಾನ್ನಿಧ್ಯ ಅಂದರೆ ಭುಜಲಿಂಗ ಸ್ವಾಮಿಗಳ ಸಾನ್ನಿಧ್ಯ, ಇದು ಶಿವನ ಸಂಕಲ್ಪದ ಒಂದು ಸಂಕೇತವೆಂದು ಭಾವಿಸಿದ್ದೇನೆ. ನೀನು ಮಹತ್ತರವಾದುದನ್ನು ಸಾಧಿಸುವುದಕ್ಕಾಗಿಯೇ ಬಂದವನು. ಆ ನಿನ್ನ ಸಾಧನೆಯ ಮಾರ್ಗಕ್ಕೆ ನೆಪ ಮಾತ್ರವಾದ ದೀವಿಟಿಗೆಗಳು ನಾವು. ಅಂದರೆ ನೀನು ದೊಡ್ಡ ಸಾಧನೆಯನ್ನೇ ಮಾಡಲಿಕ್ಕೆ ನೀನು ಬಂದಿದ್ದಿ, ಅದಕ್ಕಾಗಿ ಆ ನಿನ್ನ ಸಾಧನೆಯ ಮಾರ್ಗಕ್ಕೆ ನೆಪ ಮಾತ್ರವಾದ ದೀವಿಟಿಗೆಗಳು ನಾವು. ನೆಪ ಮಾತ್ರ ನಾವು ಇರೋದು ಯಾರೋ ಭುಜಲಿಂಗ ಸ್ವಾಮಿಗಳಾಯಿತು, ನಾನು ಯಾರೋ ಶಂಭುಲಿಂಗ ಗುರುಗಳಾಯಿತು ಅಥವಾ ಭುಜಲಿಂಗ ಸ್ವಾಮಿಗಳು ನಾನಾಯಿತು. ನಾವಿಬ್ಬರು ಕೂಡ ನಿನ್ನ ಶಿವನ ಸಂಕಲ್ಪದ ಒಂದು ಸಂಕೇತ ಅಂತ ಅಷ್ಟೇ. ಆ ಸಾಧನೆಯ ಮಾರ್ಗಕ್ಕೆ ನೆಪ ಮಾತ್ರವಾದ ದೀವಿಟಿಗೆಗಳು ನಾವು. ನಿನ್ನ ಸ್ವಯಂ ಪ್ರಭೆಯ ದಿವ್ಯ ತೇಜಸ್ಸೇ ನಿನ್ನನ್ನು ನಡೆಸಿಕೊಂಡು ಹೋಗುತ್ತದೆ. ನಿನ್ನ ಸ್ವಯಂ ಪ್ರಭೆಯ ದಿವ್ಯ ತೇಜಸ್ಸೇ ನಿನ್ನನ್ನು ನಡೆಸಿಕೊಂಡು ಹೋಗುತ್ತದೆ ಅಂತ ಹೇಳ್ತಾರೆ ಇವರು ಯಾರು, ಭುಜಲಿಂಗ ಸ್ವಾಮಿಗಳು. ತಾವು ಹಾಗೆ ಹೇಳಬಾರದು ಗುರುಗಳೇ. ತಮ್ಮ ಕೃಪಾ ಆಶೀರ್ವಾದದಿಂದ ನನ್ನನ್ನು ನಡೆಸಬೇಕು ಮತ್ತೆ ನಮಸ್ಕರಿಸಿದರು ನಿಜಗೊಂಡರು. ಅಂದರೆ ತಾವು ಹಾಗೆ ಹೇಳಬಾರ್ದು ಗುರುಗಳೇ, ತಮ್ಮ ಕೃಪಾ ಆಶೀರ್ವಾದದಿಂದ ನನ್ನನ್ನು ಮುಂದೆ ನಡೆಸಬೇಕು ಅಂತ ಮತ್ತೆ ನಮಸ್ಕರಿಸ್ತಾರೆ ಯಾರು, ನಿಜಗೊಂಡರು. ಇಲ್ಲಿ ಕೃಪಾ ಅಂದರೆ ಏನು? ಕೃಪಾ ಅಂದರೆ ಆಶೀರ್ವಾದ. ಕೃಪೆ ಅಂತಂದರೆ ಕೃಪಾದಲ್ಲಿ ಎಷ್ಟು 4 ರೀತಿಯ ಕೃಪೆಗಳು ಹೇಳ್ತಾವೆ. ಕೃಪೆಗಳು ಈಶ್ವರ ಕೃಪೆ, ಗುರು ಕೃಪೆ, ವೇದ ಕೃಪೆ,
ಅಂತಃಕರಣ ಕೃಪೆ ಅಂತ ಏನು ಹೇಳ್ತಾರಲ್ಲ, ಈಶ್ವರ ಕೃಪೆ, ಅಂತಃಕರಣ ಕೃಪೆ, ವೇದ ಕೃಪೆ, ಗುರು ಕೃಪೆ ಅಂತ 4 ಕೃಪೆಗಳು ಹೇಳ್ತಾರೆ ಇಲ್ಲಿ. ಅಂದರೆ ಪ್ರತಿಯೊಬ್ಬರಿಗೂ ಈ 4 ಕೃಪೆಗಳು ಆದಾಗ ಈ ಮಾರ್ಗಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಶ್ವರ ಕೃಪೆ ಅಂದ್ರೇನು? ಈಶ್ವರ ಕೃಪೆ ಅಂತಂದರೆ ಶರೀರ ಗಟ್ಟಿಮುಟ್ಟಾಗಿರಬೇಕು. ಶರೀರ ಗಟ್ಟಿಮುಟ್ಟಾಗಿರಬೇಕು, ಯಾವುದೇ ತೊಂದರೆ ಇರಬಾರ್ದು. ತೊಂದರೆ ಇರಬಾರ್ದು ಅಂತಂದ್ರೆ ಏನು? ಈಗ ಕೈ, ಕಾಲು, ಕಣ್ಣು, ಕಿವಿ ಇವೆಲ್ಲನೂ ಗಟ್ಟಿ. ಅಂದರೆ ಕಿವಿ ಮುಖ್ಯವಾಗಿ ಇಲ್ಲಿ ಅಂಗ ಏನು? ಕಿವಿ ಸರಿಯಾಗಿರಬೇಕು ಶ್ರವಣ ಮಾಡಬೇಕಂದ್ರೆ. ಕಿವಿ, ಶ್ರೋತ್ರ, ಜ್ಞಾನೇಂದ್ರಿಯಲ್ಲಿ ಶ್ರೋತ್ರ ಇಂದ್ರಿಯ ಭಾಳ ಮುಖ್ಯವಾದ ಶ್ರವಣಕ್ಕೆ. ಅದಕ್ಕಾಗಿ ಇದೇನು? ಈಶ್ವರ ಕೃಪೆ. ಇದೆಲ್ಲ ಸರಿ ಇದ್ದಾಗ ಅಂದರೆ ದೇಹ ಸರಿ ಇರಬೇಕು, ಆಮೇಲೆ ಶ್ರೋತ್ರೇಂದ್ರಿಯ ಸರಿ ಇರಬೇಕು ಇದ್ದಾಗ ಇದು ಒಂದು ಈಶ್ವರ ಕೃಪೆ ಅಂತ ಹೇಳ್ತಾರೆ. ಆಮೇಲೆ ಅಂತಃಕರಣ ಕೃಪೆ. ಅಂತಃಕರಣ ಕೃಪೆ ಅಂದರೆ ಅಂತಃಕರಣ ಸ್ವಚ್ಛ ಇರಬೇಕು. ಸ್ವಚ್ಛ ಇರಬೇಕಂತಂದ್ರೆ ಏನು? ನಿನ್ನೆ ಹೇಳಿದ್ರಲ್ಲ, ಯಾವುದು? ಮಲದೋಷ ಮತ್ತು ವಿಕ್ಷೇಪ ದೋಷ ಕಳ್ಕೊಂಡಿರಬೇಕು. ಆವಾಗ ಅಂತಃಕರಣ ಬರೀ ಆವರಣ ದೋಷ ಕಳ್ಕೊಳ್ಳಿಕ್ಕೆ ಮಾತ್ರ ತಯಾರಿರಬೇಕಲ್ಲಿ. ಅದು ಅಂತಃಕರಣ ಕೃಪೆ ಅಂತ ಹೇಳ್ಕೊತಾರೆ. ಅಂತಃಕರಣ ಅಂದರೆ ಈಶ್ವರ ಕೃಪೆ, ಅಂತಃಕರಣ ಕೃಪೆ, ಆಮೇಲೆ ವೇದ ಕೃಪೆ. ವೇದ ಕೃಪೆ, ಗುರು ಕೃಪೆ ಅಂತ. ಈಗ ವೇದ ಕೃಪೆ ಅಂತಂದ್ರೇನು? ಎಲ್ಲನೂ ನಾವು ಏನು ಓದಬೇಕು ಅಂತ ಅಂದ್ಕೊತೀವಿ, ಏನು ತಿಳ್ಕೊಬೇಕಂತೀವಿ, ಅದನ್ನು ಆ ವಾಕ್ಯಗಳನ್ನು ಎಲ್ಲೆಲ್ಲಾದರೂ ಇದು ಬಂದರೆ ಅದು ಯಾವುದೋ ಗ್ರಂಥದಲ್ಲಿ ಅಲ್ಲಿ ತೋರಿಕೆ ಆಗ್ಬಿಡ್ತದೆ, ಗೊತ್ತಾಗ್ಬಿಡ್ತದೆ. ಅಂದರೆ ಏನೇ ಸಂಶಯ ಬಂದರೂ ಕೂಡ ನಿಮಗೆ ಅಲ್ಲಿ ಇಲ್ಲಿ ಇಲ್ಲಿ ಈ ಅಂದರೆ ಸಂಶಯ ಇತ್ತಂದ್ರೆ ಅದನ್ನು ಆ ಗ್ರಂಥದ ನಮಗೆ ತಕ್ಷಣ ಸಿಕ್ಬಿಡ್ತದೆ ಅದು ಅಲ್ಲಿ. ಅಂದರೆ ನೀವು ಏನೇ ಯಾವುದೇ ನೋಡಬೇಕು ಮಾಡಬೇಕು ಅಂಥದ್ದನ್ನು ಅಥವಾ ಸಂಶಯ ಇದ್ದದ್ದು ಅದು ತಿಳ್ಕೊಬೇಕು ಮಾಡಬೇಕಂದ್ರೆ ಆ ಗ್ರಂಥಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ಇದು ವೇದ ಕೃಪೆ. ಇನ್ನು ಗುರು ಕೃಪೆ ಅಂದ್ರೇನು? ಗುರುವಿನ ಕೃಪೆ. ಇದು ಭಾಳ ದೊಡ್ಡದು, ಇದು ಗುರು ಕೃಪೆ ಆಗೋದು. ಹಂಗಾಗಿ ಗುರು ಅದೇ ನೋಡಿ, ಪರೀಕ್ಷೆ ನಮ್ಗೆ ಇಲ್ಲೇ ಗೊತ್ತಾಗ್ತದೆ. ಪರೀಕ್ಷೆ ಎಷ್ಟು ಪರೀಕ್ಷೆ ಮಾಡ್ತಾರೆ ಗುರುಗಳು ಅಂದರೆ ಆ ಗಟ್ಟಿ ಕಾಳು ಇಲ್ಲ ಅಂತಕ್ಕಂಥದ್ದು ಅದನ್ನು ಪರೀಕ್ಷೆ ಮಾಡಿ ಅದನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಜ್ಞಾನ ಹಂಚಲಿಕ್ಕೆ ಅಂಥದ್ದು ಅದು ಗುರುಕೃಪೆ ಆಗಬೇಕು. ಗುರುಕೃಪೆ ಅಂದರೆ ಇದು 4 ಕೃಪೆಗಳು. ಯಾವುದು? ಈಶ್ವರ ಕೃಪೆ, ಅಂತಃಕರಣ ಕೃಪೆ, ವೇದ ಕೃಪೆ, ಗುರು ಕೃಪೆ ಅಂತ. ಈ ರೀತಿ 4 ಕೃಪೆಗಳು ಇದ್ದಾಗ ಇದು ಜ್ಞಾನ ಮಾರ್ಗಕ್ಕೆ ಯೋಗ್ಯ ಆಗ್ತಾರೆ ವ್ಯಕ್ತಿಗಳು. ಹಾಗಾಗಿ ಈ ಹೇಳ್ತಾರೆ ಅವರೇನು? ತಾವು ಹಾಗೆ ಹೇಳಬಾರದು ಗುರುಗಳೇ, ತಮ್ಮ ಕೃಪಾ ಆಶೀರ್ವಾದದಿಂದ ನನ್ನನ್ನು ಮುಂದೆ ನಡೆಸಬೇಕು. ಅಂದರೆ ತಮ್ಮ ಕೃಪೆ ನನಗಾಗಬೇಕು, ನಿಮ್ಮ ಆಶೀರ್ವಾದ ನನಗೆ ಬೇಕು, ಆದ್ದರಿಂದ ನನಗೆ ಮುಂದೆ ನಡೆಸ್ರಿ. ಮತ್ತೆ ನಮಸ್ಕರಿಸಿದರು ನಿಜಗುಣರು. ಹೇಳು ನಿಜಗುಣ, ಎಲ್ಲಿಯವರೆಗೆ ನಿನ್ನ ಸಾಧನೆ ಮುಂದುವರೆದಿದೆ? ವಿವರವಾಗಿ ಹೇಳು ಗುರುಗಳು ಕೇಳಿದರು. ಅಂದರೆ ಹೇಳು ನಿಜಗುಣ, ಎಲ್ಲಿ ತನಕ ನಿನ್ನ ಸಾಧನೆ ಮುಂದುವರೆದದ ಅದನ್ನು ಸ್ವಲ್ಪ ವಿವರವಾಗಿ ತಿಳಿಸು, ಹೇಳು ಅಂತ ಹೇಳ್ತಾರೆ ಗುರುಗಳು. ಇಲ್ಲ ಸ್ವಾಮಿ, ನಿಜವಾಗಿ ಹೇಳಬೇಕೆಂದರೆ ಪುಸ್ತಕದ ಜ್ಞಾನವಲ್ಲದೆ ನಿಜವಾದ ಅನುಭವದ ಯೋಗ ಮಾರ್ಗ ನನಗಿನ್ನೂ ಅಪರಿಚಿತ. ಇಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಅಂದರೆ ಇನ್ನೂ ನನಗೆ ನಿಜವಾಗಿ ಹೇಳಬೇಕಂದ್ರೆ ಯಾಕಂದರೆ ಈಗ ಇನ್ನೊಂದು ಗುರುಕೃಪೆ ಅಂತ ಅನ್ನೋದಕ್ಕೆ ಇನ್ನೊಂದು ಹೇಳ್ತೀವಿ ಏನಂದರೆ, ಈಗ ಯಾವುದೇ ಆಗಲಿ ಗ್ರಂಥಗಳನ್ನ ನಾವೇ ಓದ್ಕೋಬೋದಲ್ಲಪ್ಪ ಅಂತ ಅನ್ಕೋಬೋದು. ನಾನು ಅಷ್ಟು ಪಂಡಿತ ಇದ್ದೀನಿ, ಇಷ್ಟು ಪಂಡಿತ ಇದ್ದೀನಿ, ನಾ ಎಲ್ಲ ಗ್ರಂಥ ಓದ್ತೀನಿ, ಎಲ್ಲ ಹಾಡುಗಳು ಬಾಯ್ಪಾಠ ಮಾಡ್ತೀನಿ, ಸಂಸ್ಕೃತ ಮಂತ್ರಗಳನ್ನ ಹೇಳ್ತೀನಿ ಅಂತ ಹೇಳ್ತಾ ಕುಂತ್ರೆ ಅದು ಏನಾಗ್ತದೆ? ಅದು ಸಾಮಾನ್ಯ ಜ್ಞಾನ ಆಗ್ತದೆ ಹೊರತಾಗಿ ಸಮ್ಯಕ್ ಜ್ಞಾನ ಆಗಂಗಿಲ್ಲ. ಅದು ಸಾಮಾನ್ಯ ಜ್ಞಾನ. ಯಾಕಂತಂದರೆ ಅದು ಹೇಳ್ತಾರೆ, ಗುರುವರನ ಒಲವಿಲ್ಲದವನು ಏನನ್ನೋದಲು ದೊರೆಯಲರಿಯದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಅದು ಗುರುವಿನ ಒಲವಿತ್ತಂದ್ರೆ ಮಾತ್ರ ಅಲ್ಲಿ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಜ್ಞಾನ. ನಾನೇ ಓದ್ಕೋತೀನಿ, ನಾನು ಭಾಳ ಶಾಣೆ ಇದ್ದೀನಿ ಅಂತ ಏನಾದರೂ ಓದ್ಕೊಳ್ಳೋದು ಮಾಡಿದರೆ ಅದು ವ್ಯರ್ಥ ಅಂತ ಹೇಳ್ತಾರೆ. ಯಾಕಂತಂದರೆ ಮಳೆ ನೀರು ಯಾವುದು? ಮೋಡಾಗಿ ಮಳೆ ಬರ್ತದೆ. ಸಮುದ್ರ ನೀರು ಡೈರೆಕ್ಟಾಗಿ ಸೇವನೆ ಮಾಡಿದರೆ ಏನಾಗ್ತದೆ? ಎಲ್ಲ ನೀರು ಅಲ್ಲೇ ಬಂದು ಸೇರ್ತದಲ್ಲ ಅಂತಂದ್ರೆ ಉಪ್ಪಿರ್ತಾವೆ, ಎಲ್ಲ ಉಪ್ಪು ಎಲ್ಲ ಲವಣಗಳು ಎಲ್ಲ ಸೇರಿರ್ತಾವೆ. ಅದೆಲ್ಲ ಎಷ್ಟು ತೊಂದರೆ ಆಗ್ತದೆ. ಬರೀ ಉಪ್ಪು ನೀರು ಕುಡಿದ್ರೆ ಏನಾಗ್ತದೆ ಅನ್ನೋದು ಗೊತ್ತದ ಅನುಭವಕ್ಕೆ. ಅದಕ್ಕೆ
ಅದನ್ನು ಶೋಧಿಸಿ ಇದು ಮಾಡಿದ್ರಾಗ ಮಾತ್ರ ಶೋಧನೆ ಮಾಡೋದು. ಶೋಧನೆ ಅಂತಂದ್ರೇನು, ಅಲ್ಲಿ ಗುರು ಏನು ಶೋಧ ಮಾಡಿ ಕೊಡ್ತಾರೆ ಈಗ ಶಿಷ್ಯರಿಗೆ. ಅದನ್ನು ಸೇವಿಸಿದಾಗ ಅದು ಯೋಗ್ಯ ಆಗ್ತದೆ. ಅದೇ ಉಪ್ಪು ನೀರು ನಾನೇ ಕುಡಿತೀನಿ ಅಂತ ಉಪ್ಪು ನೀರು ಕುಡ್ಕೊಂತ ಹೋದ್ರೆ ಏನಾಗ್ತದೆ, ಪರಿಸ್ಥಿತಿ ಗೊತ್ತಾಗ್ತದೆ. ಉಪ್ಪು ನೀರು ಕುಡಿದ್ರೆ ಏನಾಗ್ತದೆ ಅಂತ ಅಂದರೆ ಉಚ್ಕೊಂಡು ತಿರುಗಾಡ್ತಾರೆ, ಆ ರೀತಿ ಆಗ್ತದೆ. ಹಾಗಾಗಿ ಅದು ಯೋಗ್ಯ ಅಲ್ಲ ಅಂತ. ಆಮೇಲೆ ಗುಂಡು ಒಂದು ಬಂದೂಕು ಇರ್ತದೆ. ಒಂದು ಬಂದೂಕಿನ ಗುಂಡುಗಳು ಒಂದು ಕಡೆ ಇರ್ತಾವೆ. ಬಂದೂಕಿನ ಗುಂಡು ತಾನೇ ಅಲ್ಲಿ ಇದು ಯಾವುದಾದ್ರೂ ಆ ಬೇಟೆ ಗೀಟೆ ಆಡ್ಬೇಕಂತಂದ್ರೆ ಹೋಗ್ತಾರಲ್ಲ, ಹಂದಿ ಗುಡಿಯೋದು, ಅದು ನಾವು ಗುಂಡು ಅಂತಂದ್ಬಿಟ್ಟು ಗುಂಡು ನಾವೇ ತೊಗೊಂಡು ಹೊಡಿತೀವಿ ಅಂತ ಹೊಡೆದ್ರೆ ಅದು ಸಾಯ್ತದ, ಅದು ಹಂದಿ ಆಗಲಿ ಅಥವಾ ಏನಾದರೂ ಸಾಯಂಗಿಲ್ಲ. ಅದೇ ಗುಂಡು ಒಂದು ಬಂದೂಕಿನಲ್ಲಿ ಹಾಕಿ ಹೊಡೆದಾಗ ಅದು ಸಾಯ್ತದೆ. ಅದು ಯಾವುದು, ಅದು ಹಂದಿ ಅಂತಕ್ಕಂಥದ್ದು. ಹಂದಿ ಅಂದ್ರೆ ಏನಿಲ್ಲಿ ಅಜ್ಞಾನನ ನಾಶ ಮಾಡಲಿಕ್ಕೆ ನಾವೇ ಕಳ್ಕೊತೀವಿ ಅಂತಂದ್ರೆ ಆಗಲ್ಲ. ಅದು ಬಂದೂಕಂದ್ರೆ ಗುರು ಅಂತ ಲೆಕ್ಕದಲ್ಲಿ ಬರ್ತಾರೆ. ಗುರುವಿನ ಮುಖಾಂತರ ಅಲ್ಲಿ ಹೊಡೆದಾಗ ಅಲ್ಲಿ ಅಜ್ಞಾನ ಸಾಯ್ತದೆ, ಅಲ್ಲಿ ಹಂದಿ ಅಂತಕ್ಕಂಥದ್ದು. ಹಾಗಾಗಿ ಆ ಗುರು ಯಾಕೆ ಬೇಕು ಅಂತಕ್ಕಂಥದ್ದು ಇದು ದೃಷ್ಟ ಅಂತ ಹೇಳ್ತಾರೆ. ಹಾಗಾಗಿ ನಿಜವಾಗಿ ಹೇಳಬೇಕಂದ್ರೆ ಪುಸ್ತಕದ ಜ್ಞಾನವಲ್ಲದೆ ನಿಜವಾದ ಅನುಭವದ ಯೋಗ ಮಾರ್ಗ ನನಗಿನ್ನೂ ಅಪರಿಚಿತ ಎಂದು ಪ್ರಾರಂಭಿಸಿದ ನಿಜಗುಣರು ತಾವು ಓದಿದ ಪುಸ್ತಕಗಳನ್ನು, ಗ್ರಹಿಸಿದ ವಿಷಯಗಳನ್ನು, ತಮ್ಮ ಮನೋಧರ್ಮವನ್ನು ವಿವರವಾಗಿ ನಿವೇದಿಸಿದರು. ಅಲ್ಲಿ ಹೇಳ್ತಾರೆ ವಿವರವಾಗಿ ನಾವು ಏನೇನು ಓದಿದ್ವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇವರು ಭುಜಲಿಂಗ ಸ್ವಾಮಿಗಳ ಹತ್ರ. ಭುಜಲಿಂಗರು ಎಲ್ಲವನ್ನು ಕೇಳಿದರು. ಜ್ಞಾನ ಮಾರ್ಗದ ಯೋಗ ಸಾಧನೆಗೆ ಅಗತ್ಯವಾದ ಪೂರ್ವ ಸಿದ್ಧತೆಗಳೆಲ್ಲ ನಿಜಗುಣರಿಗೆ ಅಳವಟ್ಟಿರುವುದನ್ನು ಗಮನಿಸಿದರು. ವಜ್ರಕ್ಕೆ ಸಾಣೆ ಹಿಡಿಯುವ ಕೆಲಸವಷ್ಟೇ ಈಗ ಆಗಬೇಕಿತ್ತು. ವಜ್ರಕ್ಕೆ ಸಾಣೆ ಹಿಡಿಯುವ ಕೆಲಸ ಅಷ್ಟೇ ಆಗಬೇಕಾಗಿತ್ತು. ಅಲ್ಲದೆ ಯೋಗಾಭ್ಯಾಸಕ್ಕೆ ಬಹು ಒಳ್ಳೆಯ ಲಕ್ಷಣಗಳು ನಿಜಗುಣರಲ್ಲಿ ಕಾಣಿಸಿದವು. ಎಲ್ಲ ಯೋಗದ ಅನುಭವವನ್ನು ಅರೆದು ಕುಡಿಯುವ ಶಕ್ತಿಯನ್ನು ಅವರಲ್ಲಿ ಕಂಡರು. ಯೋಗ ಮಾರ್ಗಗಳ ಹಂತವಾದ ವಿಕಾಸವನ್ನು ಅನುಭವಪೂರ್ವಕವಾಗಿ ಅವರಿಗೆ ಅರಿವು ಮಾಡಿಕೊಡಲು ನಿರ್ಧರಿಸಿದರು. ಅದನ್ನು ಯೋಗ ಮಾರ್ಗದಲ್ಲಿ ಹಂತದ ವಿಕಾಸವನ್ನು ಅನುಭವಪೂರ್ವಕ ಹೇಳಿಕೊಳ್ಳಲಿಕ್ಕೆ ಅದನ್ನು ನಿರ್ಧಾರ ಮಾಡ್ತಾರೆ ಯಾರು, ಭುಜಲಿಂಗ ಸ್ವಾಮಿಗಳು. ಅಧ್ಯಾತ್ಮ ಮಾರ್ಗದಲ್ಲಿ ತಮ್ಮ ನಿರೀಕ್ಷಣೆಯ ಮಟ್ಟಕ್ಕೇರಬಲ್ಲ ಶಕ್ತಿಶಾಲಿಯಾದ ಶಿಷ್ಯನೊಬ್ಬನು ದೊರೆತ ತೃಪ್ತಿಯಿಂದ ಭುಜಲಿಂಗರು ತುಂಬ ಸಂತೋಷಗೊಂಡಿದ್ದರು. ಅದನ್ನು ಅಡಗಿಸಿಕೊಳ್ಳಲಾರದೆ ಆತನ ಹೆಗಲಿನ ಮೇಲೆ ಕೈ ಹಾಕಿಕೊಂಡು ತಮ್ಮ ಕೋಣೆಯಿಂದ ಹೊರಗೆ ಆತನನ್ನು ಕರೆದುಕೊಂಡು ಬಂದು ತಮ್ಮ ಶಿಷ್ಯರಿಗೆಲ್ಲ ಪರಿಚಯ ಮಾಡಿಕೊಟ್ಟರು. ಹೊಸದಾಗಿ ಬಂದ ಈ ಶಿಷ್ಯನ ಕಾರ್ಯನಿಷ್ಠೆಯನ್ನು ಕಂಡು ಉಳಿದ ಶಿಷ್ಯರು ಆಗಲೇ ಆತನನ್ನು ಮೆಚ್ಚಿದ್ದರು. ಈಗ ಈ ದೃಶ್ಯವನ್ನು ಕಂಡ ಮೇಲಂತೂ ನಿಜಗುಣರ ಮೇಲೆ ಅವರಿಗೆ ಗೌರವ ಮೂಡಿತು. ಅಂದರೆ ಅಲ್ಲಿ ಯಾರು ಗುರುಗಳು, ಯಾಕಂದರೆ ಅಲ್ಲಿ ಶಿಷ್ಯ ಭಾಳ ಉತ್ತಮ ಮಟ್ಟದಲ್ಲಿ ಅದನ್ನಂದ ತಕ್ಷಣವೇ ಅಲ್ಲಿ ಏನಾಗ್ತದೆ, ಅವ್ರಿಗೆ ಸಖ್ಯಭಾವ ಬಂದ್ಬಿಡ್ತದೆ. ಸಖ್ಯಭಾವ ಯಾವ ರೀತಿ ಅರ್ಜುನ ಕೃಷ್ಣ ಯಾವ ರೀತಿ ಸಖ್ಯನಲ್ಲಿದ್ದರು, ಸಖ್ಯ ಅಂದರೆ ಗೆಳೆತನ ದೃಷ್ಟಿಯಿಂದ ಅವನು ಅಂದರೆ ಸಲಿಗೆ ದೃಷ್ಟಿಯಿಂದ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವನು ಹೊರಗೆ ಕರ್ಕೊಂಬರ್ತಾರೆ. ನಿಜಗುಂಡ್ರನ್ನ ಕರ್ಕೊಂಬಂದು ಅಲ್ಲಿ ಹೇಳ್ತಾರೆ, ಮಠದ ಒಳಗಡೆ ಇರ್ತಾರೆ. ಅಲ್ಲಿ ಈ ಥರ ಚರ್ಚೆ ಮಾಡಿದ ನಂತರ ಹೊರಗೆ ಬಂದು ಶಿಷ್ಯರನ್ನೆಲ್ಲ ತೋರಿಸ್ತಾರೆ. ಈ ದೃಶ್ಯ ಹೆಗಲ ಮೇಲೆ ಅಂದರೆ ಶಿಷ್ಯನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಬರ್ತಾರೆ ಗುರುಗಳು. ಬಂದು ಅದನ್ನು ನೋಡಿಬಿಟ್ಟು ಅವ್ರಿಗೆ ಏನಾಗ್ತಾರೆ, ಉಳಿದ ಶಿಷ್ಯರಿಗೆ ಅಲ್ಲಿ ಅವ್ರಿಗೆ ಮೆಚ್ಚುಗೆನ ಆಗ್ತದೆ. ಆಮೇಲೆ ಅವ್ರ ಗೌರವ ಕೂಡ ಮೂಡ್ತದೆ ನಿಜಗುಂಡ್ರ ಮೇಲೆ. ಅಂದಿನ ಸಂಜೆಯ ಅನುಭವ ಗೋಷ್ಠಿಯಲ್ಲಿ ಇದ್ದಕ್ಕಿದ್ದಂತೆಯೇ ಭುಜಲಿಂಗರು ನಿಜಗುಣರನ್ನು ಪ್ರವಚನ ರೂಪವಾಗಿ 4 ಮಾತುಗಳನ್ನು ಹೇಳುವಂತೆ ಕರೆದು ಬಿಟ್ಟರು. ನಿಜಗುಣರಿಗೆ ಇದು ತೀರಾ ಅನಿರೀಕ್ಷಿತ. ಆದರೆ ಗುರುಗಳ ಮಾತನ್ನು ಮೀರುವಂತಿಲ್ಲ. ಗುರುವಿಗೆ ಪ್ರಣಾಮಗಳನ್ನು ಮಾಡಿ ವಿನಯದಿಂದ ಮಾತನಾಡಲು ಪ್ರಾರಂಭಿಸಿದರು. ಅಂದರೆ ಅವತ್ತು ಪ್ರತಿದಿನ ಏನು ಅಲ್ಲಿ ಪ್ರವಚನ ನಡೀತಾ ಇರ್ತದೆ. ಪ್ರವಚನ ನಡೀತಾ ಇರಬೇಕಂತಂದರೆ ಅಲ್ಲಿ ಸಂಜೆ ಇವ್ರನ್ನ ಕರೀತಾರೆ. ಅಂದರೆ
ನಿಜಗುಂಡ್ರಿಗೆ. ಅಂದರೆ ನೀನು ಒಂದು 4 ಮಾತಾಡುವ ನಿಜಗುಂಡ್ರೆ ಅಂತ ಅಂದ್ಬಿಟ್ಟು. ಆವಾಗ ಇದನ್ನು ಕೇಳಿದ ತಕ್ಷಣ ಅನಿರೀಕ್ಷಿತವಾಗಿರ್ತದೆ. ಯಾಕೆಂದರೆ ಅವ್ರಿಗೆ ಯಾಕಂದರೆ ಎಷ್ಟೋ ದಿವಸದಿಂದ ಅಲ್ಲಿ ಕಲಿತಾ ಇರ್ತಕ್ಕಂಥ ಶಿಷ್ಯರುಗಳು ಇರ್ತಾರೆ. ಅವ್ರಿಗೆಲ್ಲ ಹೇಳಲಾರ್ದೆ ಇವರಿಗೆ ಕರೆದು ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅನಿರೀಕ್ಷಿತ ಆಗ್ತದೆ. ಹಾಗಾಗಿ ಹೇಳ್ತಾರೆ ಏನಂತ, ಗುರುವಿಗೆ ಪ್ರಣಾಮಗಳನ್ನು, ಅಂದರೆ ಗುರುಗಳು ಹೇಳಿದ ಮಾತು ಮೀರಂಗಿಲ್ಲಲ್ಲ, ಅದಕ್ಕಾಗಿ ಗುರುವಿಗೆ ಪ್ರಣಾಮಗಳನ್ನು ಮಾಡಿ ವಿನಯದಿಂದ ಮಾತನಾಡಲು ಪ್ರಾರಂಭಿಸಿದರು. ಮುಂದುವರಿದಂತೆ ಅಧಿಕೃತವಾದ ದೃಢಸ್ವರದಿಂದ ಮಾತುಗಳು ನುಡಿಯತೊಡಗಿದವು. ಧರ್ಮದ ವಿವಿಧ ಮಾರ್ಗಗಳನ್ನು ವಿವರಿಸಿದರು. ಧರ್ಮದ ವಿವಿಧ ಮಾರ್ಗಗಳು, ಧರ್ಮ ಅಂದರೆ ಏನು, ಧರ್ಮಕ್ಕೆ ಸಂಬಂಧಪಟ್ಟಂಗೆ ವಿವಿಧ ಮಾರ್ಗಗಳು ಯಾವುವು ಅಂತಕ್ಕಂಥದ್ದು. ಧರ್ಮ ಅಂದ್ರೆ ಏನೋ ಶ್ರುತಿ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಏನು ಹೇಳ್ತಾರ, ಆ ರೀತಿ ಅಂದರೆ ಶ್ರುತಿನಲ್ಲಿ ಏನು ಹೇಳಿದ ಧರ್ಮದ ಬಗ್ಗೆ, ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಅಂತಕ್ಕಂಥವು. ಅದು ಪ್ರವೃತ್ತಿ ಧರ್ಮದಲ್ಲಿ ಬೇಕಾದಷ್ಟು ವಿಭಾಗಗಳದಾವ. ನಿವೃತ್ತಿ ಧರ್ಮ ಅಂತಕ್ಕಂಥದ್ದು ಒಂದೇ ಇರೋದು ನಿವೃತ್ತಿ ಧರ್ಮ. ಹಂಗಾಗಿ ಅದರ ಬಗ್ಗೆ ವಿವರವಾಗಿ ಹೇಳ್ತಾರೆ. ಧರ್ಮದ ವಿವಿಧ ಮಾರ್ಗಗಳನ್ನು ವಿವರಿಸಿದರು. ಸಾಧಕರ ಲಕ್ಷಣಗಳನ್ನು, ಅಧಿಕಾರಗಳನ್ನು ಹೇಳಿದರು. ಸಾಧಕರ ಲಕ್ಷಣ ಅಂದರೆ ಏನು? ಶಿಷ್ಯರ ಲಕ್ಷಣ, ಯಾರು ಶಿಷ್ಯರಾಗಲಿಕ್ಕೆ ಯೋಗ್ಯರು ಅಂತಕ್ಕಂಥದ್ದು. ಅಂದರೆ ವಿವೇಕ ವೈರಾಗ್ಯ. ಅಂದರೆ ಸಾಧಕರ ಲಕ್ಷಣಗಳು ಅಂದರೆ 4 ಲಕ್ಷಣ ಇರ್ತಾವೆ. ಸಾಧಕರಿಗೆ ಪ್ರತಿಯೊಬ್ಬ ಶಿಷ್ಯರಿಗೆ ಎಷ್ಟು 4 ಲಕ್ಷಣ ಇರಬೇಕು. 4 ಲಕ್ಷಣ ಅಂತಂದ್ರೆ ಏನು? ಮೊದಲನೇ ಲಕ್ಷಣ ವಿವೇಕ, 2ನೇದ್ದು ವೈರಾಗ್ಯ, 3ನೇದ್ದು ಶಮಾಧಿ ಷಟ್ಕ ಸಂಪತ್ತಿ ಅಂತ ಹೇಳ್ತಾರೆ. 3ನೇದ್ರಲ್ಲಿ 6 ಲೆಕ್ಕ ಹೇಳ್ತಾರೆ. ಶಮಾಧಿ ಷಟ್ಕ ಸಂಪತ್ತಿ 6. ಆಮೇಲೆ 4ನೇದ್ದು ಮುಮುಕ್ಷತ್ವ. ಇದು ಸಾಧನ ಚತುಷ್ಟಯ ಅಂತ ಹೇಳ್ತಾರೆ. ಇವಾಗ ಸಾಧಕನ ಲಕ್ಷಣಗಳನ್ನು ಈ ರೀತಿ. ಆಮೇಲೆ ಅಧಿಕಾರಗಳನ್ನು ಹೇಳಿದರು. ಅಧಿಕಾರ ಅಂದರೆ ಈ ಸಾಧಕನ ಲಕ್ಷಣ ಇವು, ಮತ್ತು ಇದನ್ನು ಏನಂತ ಹೇಳಕ್ಕೆ ಮತ್ತೆ ಇನ್ನೊಂದಿಷ್ಟು ಟೈಮ್ ತೊಗೊಳ್ತದ. ಅದನ್ನೆಲ್ಲ ಆಮೇಲೆ ಹೇಳೋಣ ಟೈಮ್ ಬಂದಂಗೆಲ್ಲ. ಈಗ ಯಾವುದೋ ಅಧಿಕಾರಗಳನ್ನು, ಅಧಿಕಾರ ಅಂತಂದ್ರೇನು? ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅಂತ ಏನು ಹೇಳ್ತಾರೆ. ಆಮೇಲೆ ಈ ಗ್ರಂಥಕ್ಕೆ ಅಧಿಕಾರಿಗಳು ಯಾರು ಅಂದರೆ ಯಾವ ವ್ಯಕ್ತಿ ಇದನ್ನು ಕೇಳಲಿಕ್ಕೆ ಯೋಗ್ಯ ಅಂತ ಅಧಿಕಾರ. ಅಂದರೆ ಯಾವುದೇ ಈ ಜ್ಞಾನ ಮಾರ್ಗಕ್ಕೆ ಬರಲಿಕ್ಕೆ ಯಾವುದೇ ಕುಲ, ಜಾತಿ ಆ ಥರ ಏನು ಸಂಬಂಧ ಇಲ್ಲ ಇದಕ್ಕೆ. ಅದು ಜ್ಞಾನ ಮಾರ್ಗ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಯಾವುದೇ ಕುಲ, ಜಾತಿ, ಮತ ಅದು ಆ ಥರ ಏನು ಸಂಬಂಧ ಇಲ್ಲ. ಇದು ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ವೇದದಲ್ಲಿ ಆ ಮನುವಾದಿಗಳು ಸೇರ್ಕೊಂಡ್ಬಿಟ್ಟು ದಾರಿ ತಪ್ಪಿಸ್ತಾರೆ ಅಷ್ಟೇ. ಮನುವಾದಿಗಳು ಏನು ಮಾಡ್ತಾರೆ, ಇವರೇ ಅಧಿಕಾರಿಗಳು ಅಂತ, ಬ್ರಾಹ್ಮಣರು ಮಾತ್ರ ಅಧಿಕಾರಿಗಳು ಅಂತ ಮನುವಾದಿಗಳು ಬರ್ಕೊಂಬಂತಾರೆ. ಆದರೆ ವೇದದಲ್ಲಿ ಎಲ್ಲಿಯೂ ಹೇಳಿಲ್ಲ ಇವರೇ ಮಾಡಬೇಕು, ಬ್ರಾಹ್ಮಣರೇ ಮಾಡಬೇಕಂತ ಎಲ್ಲಿ ಹೇಳಿಲ್ಲ. ಹಾಗಾಗಿ ಇದು ವೇದಾಂತಕ್ಕೆ ಯೋಗ್ಯವಾದ ವ್ಯಕ್ತಿಗಳು ಯಾರು ಅಂತಂದರೆ ಯಾವುದೇ ಕುಲ, ಜಾತಿ, ಮತ ಯಾವುದು ಸಂಬಂಧ ಇಲ್ಲ ಇದಕ್ಕೆ. ಅಂದರೆ ಏನು ಸಂಬಂಧ ಅಂತಂದರೆ ನಿಷ್ಕಲ್ಮಶವಾದ ಮನಸ್ಸು, ಅಂತಃಕರಣ ಯಾರ್ದು ಸ್ವಚ್ಛ ಇರ್ತದ ಅವರು ಯೋಗ್ಯ ವ್ಯಕ್ತಿಗಳು, ಯೋಗ್ಯ ಅಧಿಕಾರಿಗಳು ಇದಕ್ಕೆ. ಅಂದರೆ ಅಂತಃಕರಣ ಸ್ವಚ್ಛ ಇರ್ತಕ್ಕಂಥದ್ದೇ ಬಹಳ ಮುಖ್ಯ ಇಲ್ಲಿ. ಅಂದರೆ ಈ ಒಳಗೊಂದು ಹೊರಗೊಂದು ಇಟ್ಕೊಳ್ಳೋದು, ಅಥವಾ ಅಹಂಕಾರ ಇಟ್ಕೊಳ್ಳೋದು, ಅಥವಾ ಬೇರೆ ಇಟ್ಕೊಳ್ಳೋದು, ಅರಿಷಡ್ವರಿಗಳು ಏನು ಹೇಳ್ತಾರೆ, ಮದ, ಮತ್ಸರ, ಮೋಹ, ಅಹಂಕಾರ ಅವನ್ನೆಲ್ಲ ತುಂಬ್ಕೊಂಡು ಕುಂತ್ರೆ ಆಗಲ್ಲ ಇದಕ್ಕೆ ಕೆಲಸ. ಬರೀ ನಿಷ್ಕಲ್ಮಶವಾದ ಮನಸ್ಸು ಮಾತ್ರ ಇದ್ರೆ ಇದಕ್ಕೆ ಅಧಿಕಾರಿ, ಅದು ಅವರು ಯೋಗ್ಯ ಅಧಿಕಾರಿ ಅಂತ ಹೇಳ್ತಾರೆ.
ಅಂದರೆ ಇದು ಭಾಳ ಮುಖ್ಯ. ಇದು ನಾವು ಕೇಳ್ಬೇಕೇನ್ರಿ, ಯಾರು ಕೇಳಬೇಕು, ಇದನ್ನು ನಮ್ಗೆ ಬರ್ತದ ಇಲ್ಲ ಅದೆಲ್ಲ ಸ್ಪಷ್ಟನೇ ಇದೆ ಇದರಲ್ಲಿ. ಇದಕ್ಕೆ ಯೋಗ ವೇದಾಂತಕ್ಕೆ ಅಧಿಕಾರಿಗಳು ಯಾರು ಅಂದರೆ ಇದು ನಿಷ್ಕಲ್ಮಶವಾದ ಮನಸ್ಸು, ಅಂತಃಕರಣ ಸ್ವಚ್ಛ ಇದ್ದವ್ರು ಮಾತ್ರ ಯೋಗ್ಯ ಅಧಿಕಾರಿಗಳು. ಯಾವುದೇ ಜಾತಿ ಮತ ಕುಲ ಏನು ಸಂಬಂಧ ಇಲ್ಲ ಇದಕ್ಕೆ. ಹಾಗಾಗಿ ಸಾಧಕರ ಲಕ್ಷಣಗಳನ್ನು ಅಧಿಕಾರಗಳನ್ನು ಹೇಳಿದರು. ಆದರೆ ಕೊನೆಯಲ್ಲಿ ಈ ತಮ್ಮ ಮಾತುಗಳೆಲ್ಲ ಕೇವಲ ಕಲಿತ ಪಾಠಗಳೆಂದೂ ಅವು ಸಾರ್ಥಕವಾಗಬೇಕಾದರೆ ಅಂತರಂಗದಲ್ಲಿ ಅವುಗಳ ಅರಿವು ಅರಳಿ ಅನುಭವವಾಗಬೇಕೆಂದು ಅದನ್ನು ಕರುಣಿಸುವ ಗುರು ಸನ್ನಿಧಿಯಲ್ಲಿ ಸೇರಿರುವ ತಮ್ಮ ಜೀವನ ಧನ್ಯವೆಂದು ಮಾತನ್ನು ಮುಗಿಸಿದರು. ಅಂದರೆ ಇದನ್ನೆಲ್ಲ ನಾನು ಇಷ್ಟೆಲ್ಲ ಹೇಳಿದ್ದೀನಿ, ಅದನ್ನು ಸಾರ್ಥಕ ಆಗಬೇಕಂದ್ರೆ, ಸಾರ್ಥಕ ಅಂತರಂಗದಲ್ಲಿ ಅವುಗಳ ಅರಿವು ಅರಳಿ ಅನುಭವವಾಗಬೇಕಂದ್ರೆ ಅದನ್ನು ಕರುಣಿಸ್ತಕ್ಕಂಥ ಗುರು ಸನ್ನಿಧಿಯಲ್ಲಿ ಸೇರಿರುವ ತಮ್ಮ ಜೀವನ ಧನ್ಯ ಅಂತ ಹೇಳಿ ಅದನ್ನು ಆ ಮಾತನ್ನು ಅಲ್ಲಿ ಮುಗಿಸ್ತಾರೆ. ಅಷ್ಟರಲ್ಲಿ ಅದುವರೆಗೆ ಎಲ್ಲಿಯೋ ಅಡಗಿಸಿಟ್ಟಿದ್ದ ಏಕನಾದವನ್ನು ತಂದು ಮಹಾಂತಪ್ಪ ನಿಜಗುಣರ ಕೈಗಿತ್ತ. ಅದೇ ಆವೇಶದಲ್ಲಿದ್ದ ನಿಜಗುಣರಿಗೂ ಸ್ಫೂರ್ತಿ ಬಂದಂತಾಯಿತು. ಅದನ್ನು ಮಿಡಿಯುತ್ತಾ ಹಾಡತೊಡಗಿದರು. ಅದನ್ನು ಮಿಡಿಯುತ್ತಾ ಹಾಡ್ತಾರೆ. ಯಾವ ಹಾಡು ಹಾಡ್ತಾರೆ ಅಂತಕ್ಕಂಥದ್ದು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅದನ್ನು ಇಷ್ಟು ಹೇಳಿ ಎರಡು ಮಾತು ಗುರುಪಾದಕ್ಕೆ ಅರ್ಪಿಸಿ ಹರ ಓಂ. ಹಾಡ ಯಾವ್ದು ಹಾಡ್ತಾರೆ ಅದನ್ನು ವಿವರಣೆ ಏನಂತಕ್ಕಂಥದ್ದು ನಾಳೆ ನೋಡೋಣ. ಹರ ಓಂ.